ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ. ಉದ್ದ ಮತ್ತು ದಪ್ಪ ಕೂದಲು ಎಲ್ಲರಿಗೂ ಇಷ್ಟ ಇರುತ್ತೆ, ಎಲ್ಲರೂ ಬೆಳೆಸಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಆದರೆ ಯಾವ ಆಯಿಲ್ ಬೆಸ್ಟ್ ಇರುತ್ತೆ, ಯಾವ ಆಯಿಲ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಬೆಸ್ಟ್ ಹೇರ್ ಆಯಿಲ್ಸ್ ಯಾವುದನ್ನು ಯೂಸ್ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಅನ್ನೋದನ್ನ ನೋಡ್ಬೋದು. ಅಂತಂದರೆ ನನಗೂ ಏನು ತುಂಬ ಕನ್ಫರ್ಮೇಷನ್ 100% ನಾನು ಹೇಳಿದ್ದೆ ರೈಟು ಅಂತ ಹೇಳಲ್ಲ, ಬಟ್ ನಾನು ಯೂಸ್ ಮಾಡಿರೋ ಆಯಿಲ್ಗಳಲ್ಲಿ ಇದು ಬೆಸ್ಟ್ ಹೇರ್ ಆಯಿಲ್ಸ್ ಅಂತಲೇ ಅನ್ಬೋದು. ನಾನು ಕೂಡ ಸಾಕಷ್ಟು ಆಯಿಲ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ಸಾಕಷ್ಟು ಎಣ್ಣೆಗಳನ್ನ ಬಳಸಿ ಯಾವುದು ಕೂಡ ವರ್ಕ್ ಆಗದೇ ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಸುಮಾರು ಒಂದು 5-6 ಥರ ಬೆಸ್ಟ್ ಹೇರ್ ಆಯಿಲ್ಸ್ ಅಂತಲೇ ಅನ್ಬೋದು. ಇದನ್ನು ಹಚ್ಚಿದ್ರೆ ತುಂಬ ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ. ಎಲ್ಲದಕ್ಕಿಂತ ಇದು ಬೆಸ್ಟ್ ಅಂತಲೇ ಅನ್ಬೋದು. ನಾನು ಇದನ್ನೆಲ್ಲ ಟ್ರೈ ಮಾಡಿದ್ದೀನಿ, ನನಗೂ ಕೂಡ ರಿಸಲ್ಟ್ ಸಿಕ್ಕಿದೆ. ಎಲ್ಲದನ್ನು ಟ್ರೈ ಮಾಡಿ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ಅದು ಯಾವ್ದು ಬೆಸ್ಟ್ ಆಯಿಲ್ಸ್ ಅಂತ ಅಂದ್ಬಿಟ್ಟು ಈಗ ನೋಡೋಣ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಕಸ್ಮಾತ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸಪೋರ್ಟ್ ಮಾಡಿ. ಮೊದಲನೇ ಆಯಿಲ್ ಬಂದು ಕೋಕೋನಟ್ ಆಯಿಲು. ಇದು ಮೋಸ್ಟ್ ಕಾಮನ್ ಆ್ಯಂಡ್ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಅನ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಇದು ನಿಮಗೆ ಬೆಸ್ಟಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ತುಂಬ ಸ್ಮೂತ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಬೇಬಿ ಹೇರ್ಸ್ ಬೆಳೆಯುತ್ತೆ, ಮತ್ತು ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಶೈನಿಂಗ್ ಬರುತ್ತೆ ಕೂದಲು. ಹಾಗಾಗಿ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಆಯಿಲ್ಗಿಂತ ಬೆಸ್ಟ್ ಆಯಿಲ್ ಅಂತಂದರೆ ಕೋಕೋನಟ್ ಆಯಿಲ್ನ ಅಂತಲೇ ಹೇಳ್ಬೋದು. ಕೆಲವರು ಮನೆಯಲ್ಲೇ ಕೊಬ್ಬರಿಯನ್ನು ಅದನ್ನು ರೆಡಿ ಮಾಡಿಸಿ ಮನೆಯಲ್ಲೇ ಹೋಮ್ ಮೇಡ್ ಆಗಿ ಕೋಕೋನಟ್ ಆಯಿಲ್ನ ಬೆಳೆಸ್ತಾರೆ. ಇನ್ನು ಕೆಲವರು ಪ್ಯಾರಾಚೂಟ್ ಆಯಿಲ್ ಅಂತ ಮಾರ್ಕೆಟ್ಗಳಲ್ಲಿ ಸಿಗುತ್ತಲ್ಲ, ಪ್ಯಾರಾಚೂಟ್ ಆಯಿಲು ಅದನ್ನು ಯೂಸ್ ಮಾಡ್ತಾರೆ. ಅದು ಕೂಡ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ, ನೀವೇ ಡಿಫ್ರೆನ್ಸ್ನ ನೋಡ್ತೀರಾ. ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಹೇರ್ ಗ್ರೋತ್ ಆಗುತ್ತೆ. ಡ್ರೈನೆಸ್ ಇದ್ದರೆ ಅದನ್ನು ಸಾಫ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಮತ್ತು ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ, ದಪ್ಪ ಆಗೋದಕ್ಕೆ ಕೂದಲು ದಪ್ಪ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಆಯಿಲ್ನ ನೀವು ವೀಕ್ಲಿ 2 ಸತಿ ಅಪ್ಲೈ ಮಾಡಿ, ಹೇರ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಬೇಕು. ಯಾವುದೇ ಆಯಿಲ್ ಯೂಸ್ ಮಾಡಿದ್ರು ನೀವು ಓವರ್ನೈಟ್ ಹಚ್ಚೋದಕ್ಕಿಂತ ಹೇರ್ ವಾಶ್ ಮಾಡೋಕ್ಕಿಂತ ಒಂದು 2 ಅವರ್ಸ್ ಮುಂಚೆ ಹಚ್ಚಿದ್ರೆ ಸಾಕಾಗುತ್ತೆ. ಬೆಸ್ಟ್ ರಿಸಲ್ಟ್ನ ನೋಡ್ಬೋದು ನೀವು. ಈ ಕೋಕೋನಟ್ ಆಯಿಲ್ನು ಅಷ್ಟೇ, ಒಂದು ಕಪ್ಗೆ ನಿಮ್ಮ ಕೂದಲು ಕ್ವಾಂಟಿಟಿ ಎಷ್ಟಿದೆ, ಲೆಂತ್ ಎಷ್ಟಿದೆ ಅಷ್ಟು ನೀವು ಆಯಿಲ್ನ ಒಂದು ಕಪ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಒಂದು ಕಪ್ಗೆ ಹಾಕ್ಕೊಂಡು ಉಗುರು ಬೆಚ್ಚಂಗೆ ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ತುಂಬಾ ಬಿಸಿ ಅಲ್ಲ, ತುಂಬಾ ತಣ್ಣನೂ ಅಲ್ಲ, ಉಗುರು ಬೆಚ್ಚಂಗೆ ಇದ್ದರೂ ಸಾಕು. ಅದನ್ನು ನೀವು ನೀಟಾಗಿ ಒಂದು ತಲೆ ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾದ್ಮೇಲೆ ಒಂದು 5 ಮಿನಿಟಾರು ಬೆರಳುಗಳಿಂದ ನೀವು ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಸ್ ಯೂಶುವಲ್ ನೀವು ಒಂದು 30 ಮಿನಿಟ್ ಅಥವಾ 40 ಮಿನಿಟ್ ಬಿಟ್ಟು ಕ್ಲೀನಾಗಿ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡೋದು ಅಷ್ಟೇ, ನೀವು ಕಂಪ್ಲೀಟಾಗಿ ಬಿಸಿನೀರನ್ನು ಅವಾಯ್ಡ್ ಮಾಡಿ, ಕಂಪ್ಲೀಟಾಗಿ ತಣ್ಣೀರನ್ನು ಕೂಡ ಅವಾಯ್ಡ್ ಮಾಡಿ. ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟು ನೀವು ನೋಡ್ಬೋದು. ಈ ರೀತಿ ನೀವು ವೀಕ್ಲಿ 2 ಸತಿ ಅಪ್ಲೈ ಮಾಡ್ತಾ ಫಾಲೋ ಮಾಡ್ತಾ ಬನ್ನಿ. ಫಾಲೋ ಮಾಡಿ, ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಫಾಲೋ ಮಾಡಿ. ಒಂದು 3 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮ ತೆಳ್ಳಗಿರೋ ಕೂದಲು ಸ್ವಲ್ಪ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದಾಗಿತ್ತು ಮೊದಲನೇ ಹೇರ್ ಆಯಿಲು. ಇವಾಗ 2ನೇ ಹೇರ್ ಆಯಿಲ್ ಯಾವುದು ಅಂತಂದರೆ ಕ್ಯಾಸ್ಟರ್ ಆಯಿಲ್. ಆಲ್ಮೋಸ್ಟ್ ಹರಳೆಣ್ಣೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಹರಳೆಣ್ಣೆ. ಈ ಹರಳೆಣ್ಣೆನೂ ಕೂಡ ಸೆಕೆಂಡ್ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಅನ್ಬೋದು. ಇದು ಹೇರ್ ಗ್ರೋತ್ ಆಗೋದಕ್ಕೆ, ಹೇರು ತಿಕ್ ಆಗೋದಕ್ಕೆ, ಮತ್ತು ಬೇಬಿ ಹೇರ್ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಏನು ಅಂತಂದರೆ ಕೆಲವರಿಗೆ ಡೈರೆಕ್ಟಾಗಿ ಬರೀ ಹರಳೆಣ್ಣೆ ಮಾತ್ರ ಅಪ್ಲೈ ಮಾಡೋದ್ರಿಂದ ಕೆಲವರಿಗೆ ಶೀತ ಥರ ಆಗುತ್ತೆ, ಅಂದರೆ ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಇದು ಇರಿಟೇಷನ್ ಆಗುತ್ತೆ. ಹಾಗಾಗಿ ಇದನ್ನು ಒಂದಷ್ಟು ಜನ ಬಳಸೋದಿಲ್ಲ. ಆದರೆ ನೀವು ಇದನ್ನು ಡೈರೆಕ್ಟಾಗಿ ಬಳಸೋಕ್ಕಿಂತ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲು, ಪ್ಯಾರಾಚೂಟ್ ಆಯಿಲ್ ಅಥವಾ ಕೋಕೋನಟ್ ಆಯಿಲು ನೀವು ಯಾವ್ದು ಬಳಸ್ತೀರೋ ಅದೆರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಉಗುರು ಬೆಚ್ಚಂಗೆ ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ಹೇರ್ಗೆ ನೀವು ಮಾಮೂಲಿ ಆ್ಯಸ್ ಯೂಶುವಲ್ ನೆತ್ತಿಯಿಂದ ತಲೆ ಬುಡದಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಂದು 30 ಮಿನಿಟ್ ಬಿಟ್ಟರೆ ಸಾಕಾಗುತ್ತೆ. ಕೆಲವ್ರಿಗೆ ಇದು ಹರಳೆಣ್ಣೆ ಸ್ವಲ್ಪ ಥಿಕ್ನೆಸ್ ಇರೋದ್ರಿಂದ ಇರಿಟೇಷನ್ ಫೀಲ್ ಆಗುತ್ತೆ, ಬೇಗನೆ ಸ್ನಾನ ಮಾಡಿಬಿಡೋಣ ಅಂತ ಅನಿಸುತ್ತೆ, ಹೇರ್ ವಾಶ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹೇರ್ ವಾಶ್ ಮಾಡಿ, ತುಂಬಾ ಚೆನ್ನಾಗಿ ಬೆಸ್ಟ್ ರಿಸಲ್ಟು ನೀವು ನೋಡ್ಬೋದು. ಇನ್ನು 3ನೇದಾಗಿ ಆಲ್ಮಂಡ್ ಆಯಿಲ್ ಅಂತಂದರೆ ಬಾದಾಮಿ ಎಣ್ಣೆ. ಆಲ್ಮೋಸ್ಟ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ
ಮತ್ತು ಬಾದಾಮಿ ಎಣ್ಣೆ. ಈ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ, ಹೇರು ಶೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಆಲ್ಮೋಸ್ಟ್ ಒಂದು ಸತಿ ಟ್ರೈ ಮಾಡಿದ್ರೆ ಸಾಕು. ಇದನ್ನ ಒಂದೇ ಸತಿ ಮೊದಲನೇ ಅಟೆಂಪ್ಟಲ್ಲೇ ಇದು ಹೇರು ಶೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೇರು ಶೈನ್ ಆಗಿ ಕಾಣುತ್ತೆ ಕೂಡ. ಈ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ, ಹೇರು ತಿಕ್ ಆಗೋದಕ್ಕೆ, ಹೇರು ಶೈನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ, ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ. ಅಂತಂದರೆ ಏನಂತಂದರೆ ನನಗಿದು ಅಡ್ಜಸ್ಟ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಆಯಿತು, ಇಷ್ಟನೂ ಆಯಿತು. ಬಟ್ ನಾನು ಒಂದೇ ಒಂದು ಹೇರ್ ಆಯಿಲ್ಗೆ ಸ್ಟಿಕ್ ಆನ್ ಆದೆ ಇವಾಗ. ಹಾಗಾಗಿ ಇದನ್ನು ನಾನು ಟ್ರೈ ಮಾಡಿದ್ದಕ್ಕೆ ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ, ಹೇರು ಶೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಒಂದು ಸತಿಯಾಗಿ ಟ್ರೈ ಮಾಡಿ ನೋಡಿ, ಒಂದು 4 ಸತಿ ಟ್ರೈ ಮಾಡಿ. ಒಂದು ತಿಂಗಳು ಟ್ರೈ ಮಾಡಿದ್ರೆ ಇದನ್ನು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಕಸ್ಮಾತ್ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಇದರಿಂದನೂ ಕೂಡ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಇನ್ನು ಇದಾಗಿತ್ತು 3ನೇ ಹೇರ್ ಆಯಿಲು. ಇವಾಗ 4ನೇ ಹೇರ್ ಆಯಿಲ್ ಯಾವುದು ಅಂತ ನೋಡೋದಾದರೆ ಅದು ಆನಿಯನ್ ಹೇರ್ ಆಯಿಲು. ಇದಂತೂ ಹೇರ್ ಫಾಲ್ ತುಂಬಾ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ಕೆಲವರಿಗೆ. ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗಂದ್ರೂ ಹೇರ್ ಫಾಲ್ ಆಗುತ್ತೆ, ಕೂದಲು ಮಾಡಿದ್ರೂ ಹೇರ್ ಫಾಲ್ ಆಗುತ್ತೆ, ಹೇರ್ ವಾಶ್ ಮಾಡಿದ್ರೂ ಹೇರ್ ಫಾಲ್ ಆಗುತ್ತೆ ಅನ್ನೋರಿಗೆ ಇದು ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಅನ್ಬೋದು. ಈ ಆಯಿಲ್ನು ಕೂಡ ನೀವು ವೀಕ್ಲಿ ಒಂದ್ಸತಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಒಂದೇ ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಈ ಹೇರ್ ಆಯಿಲ್ ಜೊತೆಗೆ ಆನಿಯನ್ನಿಂದ ಹೇರ್ ಪ್ಯಾಕ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ನೀವು ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ವೀಕ್ಲಿ ಒಂದ್ಸತಿ ಇದನ್ನು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ. ಆಲ್ಮೋಸ್ಟ್ ಹೇರ್ ವಾಶ್ನ ನೀವು ಉಗುರು ಬೆಚ್ಚಗಿನ ನೀರಲ್ಲೇ ಹೇರ್ ವಾಶ್ ಮಾಡಿ. ನೀವು ಈ ರೀತಿಯಾಗಿ ಫಾಲೋ ಮಾಡ್ತಾ ಬಂದರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಆನಿಯನ್ ಹೇರ್ ಆಯಿಲಿಂದನೂ ಕೂಡ ಹೊಸ ಹೇರ್ನ ನೀವು ರೀಗ್ರೋತ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ದಪ್ಪ ಕೂದಲನ್ನು ಕೂಡ ನೀವು ಕಾಣ್ಬೋದು. ಇನ್ನು ನೆಕ್ಸ್ಟ್ ಬೆಸ್ಟ್ ಹೇರ್ ಆಯಿಲ್ ಅಂತಂದರೆ ರೋಸ್ಮೆರಿ ಹೇರ್ ಆಯಿಲು. ನಾನಿವಾಗ ಇದನ್ನೇ ಬಳಸ್ತಾ ಇರೋದು. ನೀವು ಆಲ್ಮೋಸ್ಟ್ ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ರೋಸ್ಮೆರಿ ಹೇರ್ ಆಯಿಲ್ಗೆ ಸ್ಟಿಕ್ ಆನ್ ಆಗಿರೋದು. ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟು ನಾನು ನೋಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ನಾನು ಹೇಳೋ ಹೇರ್ ಆಯಿಲ್ಸಲ್ಲಿ ರೋಸ್ಮೆರಿ ಹೇರ್ ಆಯಿಲೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಒಂದು 3 ಸತಿ ಟ್ರೈ ಮಾಡಿ ಸಾಕು, ನಿಮಗೆ ಬೆಸ್ಟ್ ರಿಸಲ್ಟ್ ಕಾಣುತ್ತೆ. ತುಂಬ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಥರ ಆಗುತ್ತೆ, ಹೇರು ಗ್ರೋತ್ ಆಗೋ ಫೀಲ್ ಸಿಗುತ್ತೆ, ಮತ್ತು ತುಂಬ ಚೆನ್ನಾಗಿ ದಪ್ಪ ಆಗುತ್ತೆ ಹೇರು. ಉದ್ದ ಕೂದಲು ಬೆಳೆಯೋದಕ್ಕೆ ಇದೊಂದು ಬೆಸ್ಟ್ ಆಯಿಲ್ ಅಂತಲೇ ಅನ್ಬೋದು. ಇದನ್ನು ನೀವು ಬೇಕಾದರೆ ಪ್ಯಾರಾಚೂಟ್ ಆಯಿಲ್ ಜೊತೆನೇ ಮಿಕ್ಸ್ ಮಾಡಿ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಬೇಡ ಅಂತಂದರೆ ಇದೊಂದನ್ನೇ ಅಪ್ಲೈ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ನಾನು ಯೂಸ್ ಮಾಡ್ತಾ ಇರೋ ಹೇರ್ ಆಯಿಲ್ ಕೂಡ ಇದೇ ರೋಸ್ಮೆರಿ ಹೇರ್ ಆಯಿಲು. ಈ ಹೇರ್ ಆಯಿಲು ನಿಮಗೆ ವೀಕ್ಲಿ 2 ಸತಿ ಅಪ್ಲೈ ಮಾಡಿ ಕ್ಲೀನಾಗಿ ಹೇರ್ ವಾಶ್, ಮೈಲ್ಡ್ ಶಾಂಪೂಲಿ ಹೇರ್ ವಾಶ್ ಮಾಡಿ. ಈ ರೀತಿ ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 15 ಡೇಸಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ನಾನು ಅಷ್ಟೇ ಇದೇ ಹೇರ್ ಆಯಿಲ್ನ ಬಳಸ್ತಾ ಇರೋದು. ನಾನು ವೀಕ್ಲಿ 3 ಸತಿ ಅಪ್ಲೈ ಮಾಡಿ ನಾನು ಮಾಮೂಲಿ ಮೈಲ್ಡ್ ಶಾಂಪೂಲೇ ಹೇರ್ ವಾಶ್ ಮಾಡ್ತೀನಿ. ನಾನು ಹೇರ್ ವಾಶ್ ಮಾಡೋಕ್ಕೆ 1 ಅವರ್ ಮುಂಚೆ ಮಾತ್ರ ಅಪ್ಲೈ ಮಾಡೋದು. ಓವರ್ ನೈಟು ನಾನು ಅಪ್ಲೈ ಮಾಡ್ತಿಲ್ಲ. ನಿಮಗೂ ಕೂಡ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ಓವರ್ ನೈಟ್ ಅಪ್ಲೈ ಮಾಡೋಕ್ಕಿಂತ ಹೇರ್ ವಾಶ್ ಮಾಡೋಕ್ಕೆ 1 ಅವರ್ ಅಥವಾ 2 ಅವರ್ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ, ಅದಾದಮೇಲೆ 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹೇರ್ ಶೈನಿ ಆಗುತ್ತೆ, ತುಂಬ ಚೆನ್ನಾಗಿ ಹೇರು ಹೆಲ್ದಿಯಾಗಿ ಬೆಳೆಯುತ್ತೆ. ಇದ್ರ ಜೊತೆಗೆ ಫೈನಲ್ ಆಗಿ ಯಾವುದು ಅಂತಂದರೆ ಹಿಬಿಸ್ಕಸ್ ಹೇರ್ ಆಯಿಲು ಅಂತಂದರೆ ದಾಸವಾಳ ಹೂವಿನ ಹೇರ್ ಆಯಿಲು. ಇದು ಕೂಡ ನೀವು ಅಪ್ಲೈ ಮಾಡೋದ್ರಿಂದ ಹೇರು ಶೈನ್ ಆಗುತ್ತೆ, ಹೇರು ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಕೂಲ್ ಆಗೋದಕ್ಕೆ, ನಿಮಗೆ ನೆತ್ತಿ ಕೂಲ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಒಂದ್ಸತಿ ಈ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದ್ರೆ ನಿಮಗೆ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ತುಂಬ ಚೆನ್ನಾಗಿ ಹೇರು ರೀಗ್ರೋತ್ ಆಗುತ್ತೆ, ಬೇಬಿ ಹೇರ್ ಬೆಳೆಯುತ್ತೆ, ಹೇರು ಶೈನ್ ಆಗುತ್ತೆ. ಹಾಗಾಗಿ ಈ ಹೇರ್ ಆಯಿಲ್ನು ಕೂಡ ನೀವು ಬಳಸ್ಬೋದು. ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ, ನೀವು ಆಯಿಲ್ ಅಪ್ಲೈ ಮಾಡೋದಿದ್ದರೆ ಓವರ್ ನೈಟು ಅಪ್ಲೈ ಮಾಡೋದನ್ನ ಬಿಟ್ಬಿಡಿ. ಯಾಕೆಂದರೆ ಕೆಲವ್ರಿಗೆ ಸ್ಕ್ಯಾಲ್ಪು ಸೆನ್ಸಿಟಿವ್ ಇರುತ್ತೆ. ಓವರ್ ನೈಟ್ ಅಪ್ಲೈ ಮಾಡೋದ್ರಿಂದ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ 1 ಅವರ್ ಮುಂಚೆ ಅಥವಾ 2 ಅವರ್ ಮುಂಚೆ ಹೇರ್ ವಾಶ್ ಮಾಡೋಕ್ಕೂ 2 ಅವರ್ ಮುಂಚೆ ಅಪ್ಲೈ ಮಾಡಿ, ಅದಾದಮೇಲೆ ಹೇರ್ ವಾಶ್ ಮಾಡಿ. ಆದಷ್ಟು ಮೈಲ್ಡ್ ಶಾಂಪೂನೇ ಯೂಸ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ದಪ್ಪ ಆಗುತ್ತೆ, ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ, ಬೇಬಿ ಹೇರ್ ಬೆಳೆಯುತ್ತೆ, ಮತ್ತು ಕೂದಲು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹೆಲ್ದಿಯಾಗಿರೋ ಹೇರ್ ಗ್ರೋತ್ ಅಥವಾ ಹೆಲ್ದಿ ಹೇರ್ ಬೇಕು ಅಂತಂದರೆ ಆದಷ್ಟು ಹೆಚ್ಚು ನೀರು ಕುಡೀರಿ. ಜಾಸ್ತಿ ನೀರು ಕುಡಿಯೋದ್ರಿಂದ ತುಂಬ ಹೆಲ್ದಿಯಾಗಿರ್ಬೋದು, ಬಾಡಿನೂ ಕೂಡ ಹೆಲ್ದಿಯಾಗಿರ್ಬೋದು. ಬಾಡಿ ಹೆಲ್ದಿಯಾಗಿದ್ರೆ ಹೇರ್ ಗ್ರೋತ್ ಕೂಡ ಹೆಲ್ದಿಯಾಗಿ ಬೆಳೆಯುತ್ತೆ. ಆದಷ್ಟು ತುಂಬ ಚೆನ್ನಾಗಿ ನಿದ್ದೆ ಮಾಡಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಹೆಲ್ದಿಯಾಗಿರೋ ಫುಡ್ ತಿನ್ನಿ, ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಇದು ಇರುವಂಥ ಹೆಲ್ದಿಯಾಗಿರೋ ಫುಡ್ ತಿನ್ನಿ. ಇದರಿಂದ ಹೇರ್ ಗ್ರೋತು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಯಾವ ಹೇರ್ ಆಯಿಲ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ
ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೊಸ ಹೆಲ್ದಿ ಹೇರ್ ಕೇರ್ ಬಗ್ಗೆ ಮತ್ತು ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.